ಡಬ್ಬಲ್ ಮೀನಿಂಗ್ ತಲೆ. ಸರ್ ನಾಳೆ ಶೂಟಿಂಗ್ ಯಾವ ಸಿನಿಮಾ ಅಣ್ಣ ಸರ್? ಅದಿರ್ಲಿ ರೀ. ಅಲ್ಲ ರೀ, ನಾನ್ ಮಾತಾಡೋದೆಲ್ಲ ಡಬ್ಬಲ್ ಮೀನಿಂಗ್ ತರ ಇರುತ್ತೇನ್ರಿ? ಸರ್ ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ನನಗ ಫೇಮಸ್ ಬೇಡ. ಇನ್ಮೇಲೆ ನನ್ನ ಪಿಕ್ಚರ್ ಡಬ್ಬಲ್ ಮೀನಿಂಗ್ ಇರ್ಕೂಡ್ದು. ನಾನ್ ಮಾತಾಡೋದ್ರಲ್ಲಿ ಇನ್ಮೇಲೆ ನಾನು ಡಬ್ಬಲ್ ಮೀನಿಂಗ್ ಕಂಡ್ರೆ ಅದನ್ನ ಮೊದ್ಲು ಕಂಡಿಡ್ ನೀವು ನನ್ಗೆ ಹೇಳ್ಬೇಕು. ಅದೇ ನಿಮ್ ಕೆಲ್ಸ. ಆಯ್ತು ಸರ್. ರೀ ತುಂಬಾ ಸೆಕೆ ಆಗ್ತಿದೆ, ಕಿಟಕಿ ತೆಗೀರಿ. ತೆಗಿತೀನಿ ಸರ್. ರೀ ಆ ಮೇಲಿಂದ ಕೆಳಗಿಂದ ಎರಡು ತೆಗೀರಿ. ಅಯ್ಯೋ ಡಬಲ್ ಮೀನಿಂಗು ಸರ್. ಹೌದು ಕಣಯ್ಯ, ನೋಡು ನಮ್ ಪಿಕ್ಚರ್ ನಲ್ಲಿ ಮೊದಲಿಂದ ಕೊನೆಯವರೆಗೂ ಫ್ರೇಮ್ ಟು ಫ್ರೇಮ್ ನೀನೇ ಹೀರೋ ಬಿಡು. ಹೌದಾ? ಕಾಶಿನಾಥನಿಗೂ ಹೌದು ಕಣಯ್ಯ, ನಿಜವಾಗಿಯೂ. ತಂದಿದೀಯನಯ್ಯ? ತಂದಿದ್ದೀನಿ ಸರ್. ತೆಗಿ. ಎಷ್ಟ್ ತಂದಿದೀಯಾ? 5,000 ಸರ್. ಅಯ್ಯೋ 5,000 ರೂಪಾಯಿ ಸಾಲಲ್ಲಪ್ಪ. ಸದ್ಯಕ್ಕೆ ಇಟ್ಕೊಳ್ಳಿ ಸರ್. ನೋಡು ಖರ್ಚು ಜಾಸ್ತಿ, ಖಂಡಿತ ಮಿಕ್ಕಿನ ತಂದ್ಕೊಡ್ಬೇಕು. ತಂದ್ಕೊಡ್ತೀನಿ ಸರ್. ಮೋಸ ಮಾಡ್ಕೊಡ್ದು. ಇಲ್ಲ ಸರ್. ಹೋಗು, ನಿನಗೆ ಬ್ರೈಟ್ ಫ್ಯೂಚರ್ ಇದೆ. ತಮ್ಮ ಆಶೀರ್ವಾದ ಇರ್ಲಿ ಸರ್. ಇರ್ಲಿ, ಹೋಗು, ಚೆನ್ನಾಗಿ ಆಕ್ಟ್ ಮಾಡು. ಡೈರೆಕ್ಟರ್ ನಾನು ಹೇಳ್ದೆ ಅಂತ ಹೇಳು. ಎಮೋಷನ್ ಸ್ವಲ್ಪ ಜಾಸ್ತಿ ಇರ್ಬೇಕು. ನಿಂದು ಅಷ್ಟೇ ಕಾಟನ್. ಇಬ್ರು ಹಗ್ ಮಾಡ್ಕೊಳ್ಳಿ. ಇನ್ನೊಬ್ಬ ಆರ್ಟಿಸ್ಟ್ ಅಲ್ರಿ. ಎಷ್ಟೊತ್ತಿಗೆ ಕಾಯ್ದೆ ಇರೋದು? ಯಾಕೆ ಇಷ್ಟೊತ್ತು? ನಮಸ್ಕಾರ ತಾಯಿ. ಏನ್ರಿ ಹೆಂಗಸಗಳ ನಮಸ್ಕಾರ ಮಾಡ್ಕೊಂಡು ನಿಮ್ಗೂ ಮಾಡ್ತೀರಣ್ಣ. ಬರ್ರಿ ಬನ್ರಿ ಕೂತ್ಕೊಳ್ಳೆ. ದರ್ಶಿಕಾ ಮೇಳಂಗ್ ತಂದು ಹಾಕಮ್ಮ ಡಾಲಕ ಹಾಕೋ ಚಿಪ್ಪ ಹಾಕೋಂಗೆ ಬೇಗ ಹಾಕೋ. ಎಷ್ಟೊತ್ತರ ದೆವ್ವ ರೆಡಿ ಮಾಡೋದು? ಬೇಗ ಕರ್ಕೊಂಬರ್ಗಲ್ರಿ. ಬೇಗ ಕರ್ಕೊಂಬಮ್ಮ. ಕರ್ಕೊಂಡ್ ಬರ್ತೀವಿ. ಬೇಗ ಹಾಕಪ್ಪ. ಟೈಮ್ ಆಯ್ತಲ್ರಿ. ಎಲ್ರಿ ಆರ್ಟಿಸ್ಟ್ ಬೇಗ. ಎಷ್ಟು ಬನ್ನಿ ನಿಂತ್ಕೊಳ್ರಿ. ಏನ್ರಿ ನಿಮ್ಮ ಹೆಸರೇನ್ರಿ? ಶಂಭುಲಿಂಗ ಸರ್. ನೋಡ್ರಿ ಶಂಭುಲಿಂಗ, ನೀವು ಪಿಕ್ಚರ್ ದೆವ್ವ ಗೊತ್ತಾಯ್ತಾ? ನೋಡಿ ಕಾಟನ್ ಕುಮಾರ್, ನೀವು ಅಲ್ಲಿ ನಿಮ್ ಪೊಸಿಷನ್ ಅಲ್ಲಿ ಅಲ್ಲಿ ನಿಂತ್ಕೊಂಡು ಒಬ್ರನ್ನೊಬ್ರು ಮೈ ಮರ್ತು ಲವ್ ಮಾಡ್ತಾ ಇರ್ತಾರ. ಆ ಸಮಯದಲ್ಲಿ ದೆವ್ವ ಬಂದ್ಬಿಟ್ಟು ನಿಮ್ಮನ್ನ ಹಿಂದ್ಗಡೆ ಅಟ್ಯಾಕ್ ಮಾಡುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ. ಆಯ್ತಾ? ಟೇಕ್ ಪೊಸಿಷನ್. ನೋಡಿ ಮೆಕಲ್, ಗೊತ್ತಾಯ್ತಲ್ಲ? ಆರ್ಟಿಸ್ಟ್ ಇಂದ ಹಾಗೆ ಜೂಮ್ ಬ್ಯಾಕ್. ನಿಮ್ ಪೊಸಿಷನ್ ಸಾಕು. ಅಲ್ಲಿ ಸಾಕು. ನೀವಿಬ್ರು ಲವ್ ಮಾಡ್ತಾ ಇರ್ತೀರಾ. ದೆವ್ವನ ಅಲ್ಲೇ ಸಾಕು. ಅಲ್ಲೇ ಕೂರ್ಸಿ. ಶಂಭುಲಿಂಗ, ನಾನು ಆಕ್ಷನ್ ಅಂತ ಹೇಳಿದ್ಕೊಳ್ಳಿ, ನೀವು ಡಗಾರ್ ಅಂತ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಅಯ್ಯೋ ಡಬಲ್ ಮೀನಿಂಗು ಸರ್. ಯಾವ್ದು ಡಬಲ್ ಮೀನಿಂಗು? ಡಗಾರ್ ಅನ್ನೋ ಡಬಲ್ ಮೀನಿಂಗ್ ಸರ್. ಡಗಾರ್ ಅಂದ್ರೆ ಸೌಂಡ್ ಅಲ್ವೇನ್ರಿ ಸರ್? ಆ ತರಲೆ ನಮ್ಗೆ ಆ ಪಿಕ್ಚರ್ಲಿ ಆ ಡೈರೆಕ್ಟರ್ ಉಪೇಂದ್ರ ಆ ಡಗಾರ್ ಪದಕ್ಕಿರೋ ಮಾನವ ಮರ್ಯಾದೆ ಎಲ್ಲ ಹರಾಜಾಗ್ಬಿಡಿಯಾನೆ ಸರ್. ಹೌದಾ ರೀ? ಆ ಉಪೇಂದ್ರನ್ ಬಂದ ನೋಡ್ಲಿಕ್ಕೆ ಹೇಳ್ರಿ. ಈ ರೀತಿ ಒಳ್ಳೊಳ್ಳೆ ಪದಗಳ ಅರ್ಥನೆಲ್ಲ ಡಬಲ್ ಮೀನಿಂಗ್ ಮಾಡ್ಬಿಟ್ರೆ ಜನ ಏನ್ರಿ ಮಾತಾಡ್ತಾರೆ? ಆಮೇಲೆ ನಮ್ಮನ್ನ ಹಾಕೊಂಡು ತಟ್ಟು ಬಿಡ್ತಾರ ಅಷ್ಟೇ. ಅಯ್ಯೋ ತಟ್ಟು ಬಿಡ್ತಾರೆ ಅನ್ಬಿಡಿ ಸರ್, ಅದು ಡಬಲ್ ಮೀನಿಂಗು ಸರ್. ಅಯ್ಯೋ ರೀ ಶಂಭುಲಿಂಗ, ನಾನು ಆಕ್ಷನ್ ಅಂತ ಹೇಳಿದ್ರು ನೀವು ಜಾಂಗ್ 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 ಅಂತ ಅವ್ರ ಹತ್ರಗೆ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಗೊತ್ತಾಯ್ತಾ? ಆರ್ಟಿಸ್ಟ್ ರೆಡಿನಾ? ರೆಡಿ ಸರ್. ಕ್ಯಾಮ್ರಾ ರೆಡಿ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ. ರೆಡಿ ಆಕ್ಷನ್. ಕಟ್. ಯಾವನ್ರಿ ಅವನು? ಹಲ್ಕ ಆವಿಂದ ಬಡ್ಕಂತ ಏನೋ ಅಲ್ಲೇ ಕೂತಿರಲ್ರಿ ಅವನು. ಎದ್ರಕೊಂಡು ಹುಚ್ಚಾಗಿದ್ದಾನೆ ಸರ್. ಏನ್ರಿ ನೋಡ್ತಿದ್ರ? ಮುಖೋಡ ತೆಗೀರಿ. ಹುಚ್ಚಲ್ಲ ಸರ್, ಕಣ್ಣೀರೇ ಧಾರಾಕಾರ ಕೆಳಗಡೆ ಹರಿತಾ ಇದೆ. ಶಂಭುಲಿಂಗ, ಯಾಕೆ ಹೇಳ್ತಾ ಇದೀರಾ? 8 ವರ್ಷದಿಂದ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ರಾತ್ರಿ ಆಗ್ಲೂ ಕಷ್ಟಪಟ್ಟೆ ಸರ್. ಆದ್ರೆ ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ತಲ್ಲ ಅಂತ ಮೇಕಪ್ ಹಾಕೊಂಡ್ ಬಂದ್ರೆ ಇದ್ದೇ ಊದ್ ಮುಖವಾಡ ಹಾಕಿ ನನ್ ಮುಖಾನೇ ಕಾಣಿಸ್ದಂಗ್ ಮಾಡ್ಬಿಟ್ರಲ್ಲ ಸರ್. ನನಗಿಂತ ಪಾಪಿಸ್ಟ್ ಯಾರು ಇಲ್ಲ ಸರ್. ನನಗಿಂತ ಇಂಥವ್ರನ್ನ ಕರ್ಕೊಂಡ್ ಬಂದ್ ಯಾಕೆ ನಮ್ ತಲೆ ತಿಂತೀರಾ? ಬೇರೆ ಅಡ್ಜಸ್ಟ್ ಮಾಡ್ರಿ. ಶೂಟಿಂಗ್ ಕ್ಯಾನ್ಸಲ್.